ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ಕಾಂಡ ಕಸಿನ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಸುಮಾರು 1 ವರ್ಷ ಆಯಿತು ಇದು ಕಾಂಡ ಕಸಿ ಮಾಡಿ. ಇದು ಒಂದು ದೊಡ್ಡ ಮರ ಆಗಿತ್ತು. ಈ ಮರಕ್ಕೆ ಏನೂ ಕಾಯಿ ಬರ್ತಾ ಇರಲಿಲ್ಲ. ಮಾವಿನ ಮರ ಕಾಯಿ ಬರ್ತಾ ಇರಲಿಲ್ಲ. ಸುಮಾರು ಒಂದು 10 ವರ್ಷ ಆಗಿತ್ತು ಈ ಮರಕ್ಕೆ, ಇನ್ನೂ ಕಾಯಿ ಬಂದಿರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಇದನ್ನು ಇಲ್ಲಿಗೆ ಕಟ್ ಮಾಡಿ ಒಳ್ಳೆ ಜಾತಿ ಮರನ ಇಲ್ಲಿ ಕಸಿ ಮಾಡಿದ್ದೆ. ಇದೇ ಮರಕ್ಕೆ ಕಸಿ ಮಾಡಿದ್ದೆ. ಅದು ಚಿಗುರೋ ತನಕ ವೇಟ್ ಮಾಡಿರಲಿಲ್ಲ. ಇದನ್ನೇ ಇಲ್ಲೇ ಸಿಗಿದ್ಬಿಟ್ಟು ಇದ್ರ ಒಳಗಡೆ ಹಾಕಿ ಗ್ರಾಫ್ಟಿಂಗ್ ಮಾಡಿದ್ದೆ. ಸೊ ಇದು ಗ್ರಾಫ್ಟಿಂಗ್ ಮಾಡಿರೋ ಹೆಣೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಶಾರ್ಟ್ ಟೈಮಲ್ಲಿ ಇವಾಗ ಇಷ್ಟು ದೊಡ್ಡಾಗಿ ಇದು ಆಲ್ರೆಡಿ ಆಗಿದೆ. ಮೇ ಬಿ ನೆಕ್ಸ್ಟ್ ಇಯರ್ ಇದಕ್ಕೆ ಕಾಯಿ ಬರುತ್ತೆ, ಅಥವಾ ಈ ವರ್ಷವೇ ಬಂತು ಹೇಳಕ್ಕೆ ಬರೋಲ್ಲ. ಬಟ್ ಈ ವರ್ಷ ಬಂದರೆ ನಾನು ಕಟ್ ಮಾಡ್ತೀನಿ, ಯಾಕಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಇಲ್ಲಿ ಅಡಿಕೆ ಮರದ ಒಳಗಡೆ ಇರೋದ್ರಿಂದ ಮೇಲ್ಗಡೆ ಏನಾದ್ರು ಹೆಣೆ ಬಿದ್ದರೆ ಕಾಯಿನೂ ಉದುರೋಗೋ ಚಾನ್ಸ್ ಇರುತ್ತೆ, ಮತ್ತು ಹೆಣೆ ಗಟ್ಟಿಯಾಗಿಲ್ಲ ಅಂದರೆ ಹೆಣೆನೂ ಮುರಿದೋಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಕಾಯಿ ಬಂದರೆ ಕಟ್ ಮಾಡ್ತೀನಿ. ಬಟ್ ಈ ಥರ ಮಾಡಿದ್ರೆ ತುಂಬಾ ಬೇಗ ಗಿಡ ದೊಡ್ಡದಾಗುತ್ತೆ, ಮತ್ತು ನಾವು ಬೇಗ ಕಾಯಿ ನಮಗೆ ಸಿಗುತ್ತೆ. 1 ವರ್ಷದಲ್ಲಿ ನಮಗೆ ಯಾವ್ದಾದ್ರು ಒಳ್ಳೆ ಜಾತಿನ ಪಡಿಬೋದು. ನಮ್ಮ ಹತ್ರ ಈಗ ಅಕಸ್ಮಾತ್ ಯಾವ್ದಾದ್ರು ಬೇಡದೇ ಇರೋ ಹಳೆ ಜಾತಿ ಇದ್ದರೆ ಬೇಗ ಸಿಗುತ್ತೆ ಈ ಥರ. ಸೊ ಇದೊಂದು ಒಳ್ಳೆ ಮೆಥಡ್ನ ಅಂತ ನಂಗೆ ಅನಿಸುತ್ತೆ. ಅದಕ್ಕೆ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಂತ ಮಾಡಿದೆ. ಜಸ್ಟ್ ಒಂದು ಗ್ರಾಫ್ಟಿಂಗ್ ಮಾಡಿದ್ದೆ. ಇಲ್ಲಿ ಒಳ್ಳೆ ಹೆಣೆ ತಂದುಬಿಟ್ಟು ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೆ. ಇವಾಗ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಗ್ರಾಫ್ಟಿಂಗ್ ಮಾಡಿದಾರಾ ಅಥವಾ ಇಲ್ಲೇ ಹೆಣೆ ಬಂದಿದೆಯಾ ಅಂತಲೂ ಗೊತ್ತಾಗಲ್ಲ. ಆ ಥರ ಆಗಿದೆ, ಅಷ್ಟು ದಪ್ಪದಾಗಿದೆ. ಆ್ಯಂಡ್ ಇದಕ್ಕೆ ಸಪೋರ್ಟಿಗೋಸ್ಕರ ಇವಾಗ ಒಂದು ಕೋಲ್ ಕೊಟ್ಟಿಟ್ಟಿದ್ದೀನಿ ನಾನು. ಮೇ ಬಿ 2 ವರ್ಷದಲ್ಲಿ ನನಗೆ ಕಾಯಿ ಸಿಗುತ್ತೆ ಇದು. ಇದೇ ಥರ ನಿಮ್ಗೆ ಮತ್ತೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇದನ್ನು. ಬೇರೆ ಥರ ಕ್ರಾಫ್ಟ್ ಮಾಡಿದ್ದೀನಿ, ಬಟ್ ಅದು ಗ್ರಾಫ್ಟ್ ಚೆನ್ನಾಗಿ ಬಂದಿದೆ. ಈ ವರ್ಷವೇ ಗ್ರಾಫ್ಟ್ ಮಾಡಿರೋದು. ನೆಕ್ಸ್ಟ್ ವೀಡಿಯೋ ನೋಡಿ.